ಗಂಟಲು ಸರಿಪಡಿಸಿಕೊಂಡ ಇಶಾನ್, ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ, ನನ್ನಂಥ ಗಂಡಿಂದ ಸೋಲಕ್ಕೆ ಆಸೆಯ ನಿನಗೆ ಎಂದು ವ್ಯಂಗ್ಯವಾಗಿ ಹಾಡಿದನು ಇಶಾನ್. ಒಂದು ಕ್ಷಣವೂ ಯೋಚಿಸದ ಸಂಜನಾ, ಜಿದ್ದಿಗೆ ಜಿದ್ದಿ, ಈ ಯುದ್ಧ ನೋಡೋಣ, ನೀನಾ ನಾನಾ, ಬಾ, ನೀನಿಟ್ಟ ಸವಾಲಿಗೆ ನಾ ಸಿದ್ಧ, ಸೇಡಿಗೆ ಸವ್ವ ಸೇರು, ಬಾ ಹೆಡೆಮುರಿಯ ಕಟ್ಟಿ ನಿನ್ನ ಕಾಡಿಗೆ ಅಟ್ಟಿ ಬಿಡುವೆ ಎಂದವಳ ಸ್ಟ್ರಾಂಗ್ ಹಾಡಿಗೆ ಸ್ವತಃ ಅಬಿಗೆ ಶಾಕ್ ಹೊಡೆದಂತೆ ಅನಿಸಿತು. ಸಂಜನ ಒಳಗೆ ಇಂಥ ಪ್ರತಿಭೆ ಇದೆ ಎಂದು ಮೊದಲ ಬಾರಿಗೆ ಮನೆಯವರಿಗೆ ಪರಿಚಯ ಆಗಿತ್ತು. ಇಶಾನ್ ಶ್ರೀನಿಕನ ಬಿಟ್ಟು ತಕ್ಷಣ ಕಾರು ನಿಲ್ಲಿಸಿದ ಆಕಾಶ್ ನೋಡಿ, ಯಾಕೆ ಬ್ರೋ ಕಾರು ನಿಲ್ಲಿಸಿದೆ, ನಡಿ ನಡಿ, ಇನ್ನು ಸಿನಿಮಾ ಈಗ ಶುರುವಾಗಿದೆ, ನೆಕ್ಸ್ಟ್ ಆಕಾಶ್ ಅಣ್ಣ ಎಂದನು ವರುಣ ಹಾಸ್ಯ ಮಾಡಿ. ಆಕಾಶ್ ಕೂಡ ನಗುತ್ತಲೇ, ಮುತ್ತಿನಂಥ ಮಾತೊಂದು ಗೊತ್ತೇನಮ್ಮ, ನಿನಗೆ ಗೊತ್ತೇ, ನಮ್ಮ ಇಲ್ಲಿ ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು, ನಾವು ಕಾಲಕ್ಕೆ ತಕ್ಕಂತೆ ನಲಿಯಬೇಕು ಎಂದನು ಆಕಾಶ್. ಮಾಮೂಲಿಯಾಗಿ ಈ ಬಾಯಿಗೆ ಬಂದ ಹಾಡೊಂದು ಹೇಳಿ ನಕ್ಕ. ಅದ್ಗೆ ಈಗ ನೀವು ಅವನ ವಿರುದ್ಧವಾಗಿ ಹಾಡಬೇಕು, ಕಮಾನ್, ಸೋಲ್ಲೇಬೇಡಿ ಉರಿದುಂಬಿಸಿದ ವರುಣ್. ಯಾಕಿಂಗ್ ಆಡ್ತಾರೋ ಈ ಹುಡುಗರು, ಯಾಕಿಂಗ್ ಕಾಡ್ತಾರೋ ಎಂದಳು ಅಂಜನಾ ಗಂಡನ ಕಡೆ ಹುಬ್ಬೇರಿಸಿ. ಅಯ್ಯೋ ನಿನ್ನ ಎಂದವನ ಮಾತಿಗೆ ಬಾಯಿ ತುಂಬ ನಕ್ಕಳು ಅಂಜನಾ. ನೆಕ್ಸ್ಟ್ ಸಾತ್ವಿಕ್. ಬಂದಳೋ ಬಂದಳೋ ಬಿಂಕದ ಸಿಂಗಾರಿ, ಬಂದಳೋ ಚಂದಿರ ಚಕೋರಿ. ಹೆಂಡತಿ ಎಡೆ ನೋಡಿ ನಕ್ಕವನು. ಉಳಿದವರು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದರು. ತಾನು ಸೋಲದ ಇಂಚರ, ಇವನ್ಯಾವ ಸೀಮೆ ಗಂಡು ಕಾಣಮೋ ರಾಗಬದ್ಧವಾಗಿ ಹಾಡಿದಳು ಮೂತಿ ಮುರಿದು. ಈಗ ಹಬಿಬ್ರೋ ನಮ್ಮ ಕಡೆಯಿಂದ, ಕಮಾನ್ ಬ್ರೋ, ಹಾಗೆ ಶ್ರೀ ನೀರಿಳಿಸು ಎಂದನು ಇಶಾನ್ ಅಬಿಗೆ. ಬಂದಳೋ ಕಾಂಚನ ಜಂಬವೆ ಎಂದು ಅಬಿ ಹೆಂಡತಿ ಕಡೆ ಸನ್ನೆ ಮಾಡುತ್ತಾ, ತಾಳೆ ಹೂವ ಎದೆಯಿಂದ ಬುಸ್ ಬುಸ್ ಜಾರಿ ಜಾರಿ ಹೊರಬಂದ ಎಂದಳು ಗಂಡನ ತೊಡೆಯ ಮೇಲೆ ಕೂತಲ್ಲೇ ಕೈ ಸನ್ನೆ ಮಾಡಿಕೊಂಡು. ಕಚ್ಚುವಂತಹ ಅವಳ ನ್ಯತ್ತೆ ನೋಡಿ ನಿಜಕ್ಕೂ ಎಲ್ಲರಿಗೂ ನಗು ಬಂದಿತ್ತು. ಹುಡ್ಗಿಯರಂದ್ರೆ ಡೇಂಜರಪ್ಪೋ, ಹುಷಾರಾಗಿರಪ್ಪೋ ಬೆಣ್ಣೆ, ನೋವಿನಲ್ಲೇ ಹಾಡಿದನು, ತಮಾಷೆಗೆ ಹಾಡಿದನೋ ಅವನಿಗೇ ಗೊತ್ತು. ನೀನೇ ಸಾಕಿದಾಗಿನಿ, ನಿನ್ನ ಮುದ್ದಿನಾಕಿನಿ. ಗೆಳೆಯನಿಗಾಗಿ ಮತ್ತೊಂದು ಹಾಡು ಹಾಡಿ ಕಿಚಾಯಿಸಿದ ಇಶಾನ್. ತಾನು ಬಗ್ಗದೆ ಯಾರಿಗೇಳೋಣ ನಮ್ಮ ಪ್ರಾಬ್ಲಮ್, ಹುಡುಗರ ನೋವಿಗೆ ಇಲ್ಲ ಮುಲಾಮ್, ಹಳೆ ವ್ಯಥೆ ಪಡುವವನಂತೆ ಇಶಾನ್ ತಬ್ಬಿಕೊಂಡು ನಟಿಸುತ್ತಾ ಹಾಡಿದ ವರುಣ್. ಅವನ ಒರೆಸುವ ರೀತಿ ಮಾಡಿದ ಇಶಾನ್, ಚಿಂತೆ ಹಾಕು ಮಾಡ್ತೀಯಾ ಗೆಳೆಯ, ಕೇಳಯ್ಯ. ತಾನು ವರುಣ್ನ ತಬ್ಬಿಕೊಂಡನು. ಕವಿರಾಯ, ಓ ಕಪಿರಾಯ, ಬಿಡ್ಬೇಡ ಈ ನಿನ್ನ ಬಾಯ ಎಂದಳು ಸಂಜನಾ ಗಂಡನ ನಟನೆ ನೋಡಲಾಗದೆ. ಹಿಂದೆ ಸರಿದು ಕೂತವ, ಯಾರು ಏನು ಮಾಡುವರು, ನನಗೇನು ಕೇಡು ಬಯಸುವರು. ಹೆಂಡತಿಯ ದುರುಗಟ್ಟಿ ನೋಡಿ ಹಾಡಿದ ಇಶಾನ್, ಎಲ್ಲರ ಮುಂದೆ ಅವನ ಕೆಣಕಿದ್ದಕ್ಕೆ. ಹಾಡು, ಆಟ ಹಾಡು, ನೀ ಹಾಡು. ಎಲ್ಲರ ಗಮನ ತನ್ನತ್ತ ಸೆಳೆದಲು ಶ್ರೀನಿಕಾ ಹುಮ್ಮಸ್ಸಿನಿಂದ ಹಾಡಿ. ಖಾಲಿ ಕ್ವಾರ್ಟರ್ ಬಾಟ್ಲು ಹಾಗೆ ಲೈಫ್ ತಾನೆ, ಚಾಲ್ತಿ ಕೊಟ್ಟನು ಆಕಾಶ್. ಶ್ರೀನಿಕಾ ಕಡೆ ಗಮನ ಹರಿಸಿದ್ದ ತಮ್ಮಂದಿರು ಹಾಡರು. ಮನೆಗೋದ್ರೆ ಅದೇ ಹೆಂಡ್ತಿ, ಹಸ್ರು ಕಲರ್ ಹಳೆ ನೈಟಿ. ತಾನು ದನಿ ಸೇರಿಸಿದ ಸಾತ್ವಿಕ್. ಬಾಳು ಅಂದರೆ ಏನು ಅಂತ ಹೇಳಲೆ, ಮೆಡಿಸಿನ್ನೇ ಇಲ್ಲದೆ ಇರುವ ಕಾಯಿಲೆ. ತಾನು ಹಾಡಿದ ಅಬಿ ಬಹುತೇಕ ಗೆಲ್ಲುವ ವಿಶ್ವಾಸದಿಂದ. ಕಣ್ಣು ಹೊಡೆಯೋಕ್ಕ ಮೊನ್ನೆ ಕಲ್ತೀನಿ, ನೀ ಹೇಳಲೆ ಮಗನ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲೆ. ಉತ್ತರ ಕರ್ನಾಟಕದ ಹಾಡಿನ ಮೋಡಿ ಮಾಡಿದಳು ಶ್ರೀನಿಕಾ. ಬಂಗಾರದ ಬೊಂಬೆ ನನ್ನ ದೇವಿ ನೀನಮ್ಮ, ನಿನ್ನನ್ನು ಹೊತ್ತು ತಿರುಗುವ ತೇರು ಪ್ರೀತಿ ತುಂಬಿದ ದನಿಯಲ್ಲಿ ರಾಗವಾಗಿ ಹಾಡಿದವನ ಹಾಡಿಗೆ ಮನಸೋತವರು ಯಾರೂ ಬಾಯಿ ಬಿಡಲಿಲ್ಲ. ಹಾಡಿ ಶ್ರೀನಿಕಾ ಮೇಡಮ್, ಯಾಕೆ ಸೋತ್ರಾ ಎಂದನು ಕಣ್ಣಾಡಿಸದೆ ತನ್ನನ್ನೇ ದಿಟ್ಟಿಸ್ತಿದ್ದ ಮಡದಿಗೆ. ಇದು ಮೋಸ, ನಾನು ಹಾಡಿದ್ದು ಉತ್ತರ ಕರ್ನಾಟಕದ ಹಾಡು, ನೀವು ವಾಪಸ್ ಅದೇ ಭಾಷೆಯಲ್ಲಿ ಹಾಡಬೇಕು ಎಂದಳು. ಹಾಡು ಯಾವುದು ನೆನಪಾಗದಿದ್ದುದರಿಂದ ಅವನಿಗೆ ಉತ್ತರ ಭಾಷೆ ಬರದು ಎಂದು ತಿಳಿದು ಹುಬ್ಬು ಮೇಲೆತ್ತಿ ಕೆನಕುವಂತೆ ನೋಟ ಕೊಟ್ಟು, ಏನ್ ಚಂದ ಆಡ್ತಾಳ ಹುಡುಗಿ, ಕೊಟ್ಟಳಲ್ಲ ಹೇಟಿ ಎದಿಗೆ ನನ್ನ ಮೈಯ ಒಳಗ ಇದು ಎಂಥ ಸೆಳೆಕ ಹಾಕಿದಂಗೆ. ಸ್ಪಷ್ಟವಾಗಿ ಆಡುತ್ತಿದ್ದವನು ಹೆಂಡತಿಯ ಮುಂದೆ ತನ್ನ ಮನಸ್ಸನ್ನು ತೆರೆದಿಟ್ಟು ಸಹೋದರನ ಬಗ್ಗೆ ಹೆಮ್ಮೆ ಮೂಡಿತ್ತು ಅವನ ಹೊಡಹುಟ್ಟಿದವರಿಗೆ. ಅಷ್ಟು ಭಾವನೆ ಕೂಡಿಸಿ ಹಾಡಿದ್ದನು. ಉಫ್, ಕೊನೆಗೂ ಅಭಿಬ್ರೋ ಗೆದ್ದಿದ್ದು, ಅಂದರೆ ನಾವೇ ಗೆದ್ದಿದ್ದು.
ಈಗ ನಾವು ಕೇಳೋದು ಕೊಡಬೇಕು, ಯಾಕೆಂದರೆ ನೀವು ಸೋತಿದ್ದೀರಾ. ಸಂಜನಾ, ನೀನೀಗ ಮನೆಗೆ ಹೋದ ತಕ್ಷಣ ನಂದು ಸೇರಿಸಿ ಪೂರ್ತಿ ಲಗೇಜ್ ನೀನೇ ಪ್ಯಾಕ್ ಮಾಡಬೇಕು, ಸರಿನಾ ಎಂದನು. ತನ್ನ ಕೆಲಸ ಹೆಂಡತಿಯ ಮೇಲೆ ಹಾಕಿ ಅವಳು ಹುರಿ ನೋಟ ಬೀರುತ್ತಲೇ ತಲೆ ಹಾಡಿಸಿದಳು. ನಂದು ಸ್ವಲ್ಪ ಚೇಂಜ್. ನನಗೆ ಇವತ್ತು ಕಾರು ಓಡಿಸಿ ಸುಸ್ತಾಗಿದೆ. ಸೊ ಅಂಜು ನನಗೆ ತಲೆಗೆ ಮಸಾಜ್ ಮಾಡಬೇಕು, ಜೊತೆಗೆ ಆರವನ್ನ ಪೂರ್ತಿ ಇವತ್ತು ನೀನೇ ನೋಡ್ಕೋಬೇಕು ಎಂದನು. ಮಗ ಮನೆಯಲ್ಲಿ ಅವನನ್ನು ಬಿಟ್ಟು ಇರದಿದ್ದುದರಿಂದ. ನಂದು ವಿಷಾನ್ ಹೇಳಿದೆ, ಪೂರ್ತಿ ಲಗೇಜ್ ಪ್ಯಾಕ್ ಮಾಡಬೇಕು ಎಂದನು ಸಾತ್ವಿಕ್. ಅಭಿಬ್ರೋ, ನಿಂಗೆ ಏನು ಬೇಕು ಕೇಳು ಎಂದನು ಇಶಾನ್ ಖುಷಿಯಿಂದ. ಅವನಿಗೆ ಇಂಥ ಆಟದಲ್ಲಿ ಗೆಲ್ಲುವುದೆಂದರೆ ಏನೋ ಖುಷಿ. ನನಗೆ ನೆನಪಾಗ್ತಿಲ್ಲ, ಆಮೇಲೆ ಕೇಳ್ತೀನಿ ಎಂದವನು ಹೆಂಡತಿಯಡೆ ಒಂದು ನೋಟ ಕೊಟ್ಟು ಸೀಟಿಗೆ ಹಾಗೆ ಹೊರಗಿದನು. ದಾರಿ ಸಾಗಿದಂತೆ ಬೆಟ್ಟದ ತಪ್ಪಲು ತಲುಪಿದವರು ಒಬ್ಬೊಬ್ಬರಾಗಿ ಇಳಿದು ಬೆಟ್ಟ ಹೇರಲು ರೆಡಿಯಾದರು. ತುಂಬ ಕಡಿದಾಗಿ ಅಲ್ಲಲ್ಲಿ ಕಲ್ಲುಗಳು ಬಿರುಕು ಬಿಟ್ಟ ಸೀಳಿದಂತೆ ಇದ್ದವು ಮೆಟ್ಟಿಲುಗಳು. ಇದು ನಾವು ಚಿಕ್ಕ ಹುಡುಗರು ಆಗಿದ್ದಾಗಲಿಂದ ಫೇಮಸ್ ಬೆಟ್ಟ. ನಮ್ಮೂರು ಸುತ್ತಮುತ್ತಲು ಇದು ಫೇಮಸ್ ಗೊತ್ತಾ. 1500 ಮೆಟ್ಟಿಲುಗಳು ಇದ್ದಾವೆ. ನಾವಂತೂ ಎಷ್ಟು ಸತಿ ಹತ್ತಿದೆವು ನಮಗೇ ಗೊತ್ತಿಲ್ಲ. ನಿಮಗೆ ಇದು ಹತ್ತೋಕ್ಕೆ ಆಗುತ್ತಾ ಎಂದನು ವರುಣ್ ದೀರ್ಘ ವಿವರ ನೀಡಿ. ನನಗಂತೂ ಈ ಥರ ಬೆಟ್ಟ ಹತ್ತುವುದರಲ್ಲಿ ತುಂಬ ಇಂಟ್ರೆಸ್ಟ್ ಜಾಸ್ತಿ. 1500 ಏನು 2000 ಆದರೂ ಹತ್ತಿ ತೋರಿಸ್ತೀನಿ ಗೊತ್ತಾ. ನನಗೆ ಇದೆಲ್ಲ ಯಾವ ಲೆಕ್ಕ ಎಂದಳು ಶ್ರೀನಿಕಾ ಬೆಟ್ಟವನ್ನು ನೋಡಿ ಖುಷಿಯಿಂದ. ಶ್ರೀನಿಕಾ ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಬೆಟ್ಟ ಹತ್ತೋದು. ಮುಂಚೆ ಆಗಿದ್ದರೆ ಹತ್ತುತ್ತಿದ್ದೀಯೇನು, ಆದರೆ ಈಗ ನಿನಗೆ ಕಾಲು ಇನ್ನೂ ಸರಿಯಾಗಿಯೇ ಇಲ್ಲ. ಹಾಗಾಗಿ ನೀನೀಗ ಬೆಟ್ಟ ಹತ್ತುತ್ತೀನಿ ಅಂದರು ಕೊನೆಗೆ ನಿನ್ನ ಅಲ್ಲಿಂದ ನಾವೇ ಎತ್ಕೊಂಡು ಬರಬೇಕು. ಆ ಕರ್ಮ ಯಾಕೆ, ನೀನು ಇಲ್ಲೇ ಕೂತಿರು, ನಾವೆಲ್ಲ ಹತ್ತಿ ಬರ್ತೀವಿ ಎಂದಳು ಹಿಂಚರ ತಂಗಿಗೆ ಅಣಕಿಸುವಂತೆ. ಅಕ್ಕನ ಮಾತಿಗೆ ಬೇಸರಗೊಳ್ಳದ ಶ್ರೀ, ಹೌದಲ್ವಾ, ನಾನು ಮರೆತೇ ಹೋಗಿದ್ದೆ ರೀ, ನನಗೆ ಆ ಬೆಟ್ಟನ ಇನ್ನೊಂದು ಸತಿ ತೋರಿಸ್ತೀರಂತೆ. ಈಗ ನೀವೆಲ್ಲ ಹೋಗಿ, ನಾನು ಇಲ್ಲೇ ಕೂತಿರ್ತೇನೆ. ಸುಮ್ಮನೆ ಹತ್ತಿ ನೋವಾದರೆ ನಿಮಗೆ ತೊಂದರೆ ಜಾಸ್ತಿ, ನೀವು ಹೋಗಿ ಎಂದು ಅಲ್ಲೇ ಕುಳಿತಳು ಶ್ರೀನಿಕಾ. ಅಣ್ಣ, ಶ್ರೀನಿಕನೇ ಇಲ್ಲಿ ಒಬ್ಬಳೆ ಬಿಟ್ಟು ಹೋಗೋದು ಸರಿಯಲ್ಲ. ಅವಳು ಬರಲಿ, ನಿಧಾನವಾಗಿ ನಡೆಸಿಕೊಂಡು ಕರ್ಕೊಂಡು ಬಾ. ಒಂದಿನ ಹತ್ತಿದ್ರೆ ಏನಾಗೋಲ್ಲ ಎಂದನು ವರುಣ್ ಶ್ರೀನಿಕಳ ಬಾಡಿದ ಮುಖ ನೋಡಿ. ಯೋಚಿಸಿದ ಅಭಿ, ತೊಂದರೆ ಇದೆ ಅನಿಸುತ್ತೆ. ಅವಳು ಇಷ್ಟೊಂದು ಮೆಟ್ಟಿಲು ಹತ್ತಿ ಇಳಿದ್ರೆ ಮೋಸ್ಟ್ಲಿ ಕಾಲು ನೋವಾಗಲು ಶುರುವಾಗ್ಬೋದು. ಅದರಲ್ಲಿ ಇನ್ನೇನೋ ಬಿಸಿಲು ಬೇರೆ ಬರುತ್ತೆ. ಒಂದು ಕೆಲಸ ಮಾಡು, ಶ್ರೀನಿಗೆ ಎಷ್ಟು ದೂರ ನಡೆಯೋಕ್ಕೆ ಆಗುತ್ತೆ ಅಷ್ಟು ದೂರ ನಡೀತಾ ತೀರಾ ಸುಸ್ತು ಮಾಡ್ಕೋಬೇಡ. ನಿನಗೆ ಆಗ್ತಿಲ್ಲ ಅಂದಾಗ ನನ್ನ ಹತ್ರ ಹೇಳಬೇಕು, ಸರಿನಾ ಎಂದನು ಹೆಂಡತಿ ಒಬ್ಬಳೆ ಬಿಟ್ಟು ಹೋಗಲು ಮನಸ್ಸಿಲ್ಲದೆ. ಅವನ ಮಾತಿಗೆ ಒಪ್ಪಿಗೆ ಎನ್ನುವಂತೆ ಅವನ ಜೊತೆಯೇ ನಿಂತಳು ಶ್ರೀ. ನೀವು ಮುಂದೆ ನಡೆಯಿರಿ, ನಾನಿವಳನ್ನು ಕರ್ಕೊಂಡು ಬರ್ತೀನಿ ಎಂದವನು ಅವಳ ತಲೆಗೆ ಟೋಪಿ ಸರಿಯಾಗಿ ಹಾಕಿಸಿ ನಿಧಾನವಾಗಿ ಕೈ ಹಿಡಿದು ನಡೆಯುತ್ತಿದ್ದನು. ಬಹುಶಃ ಆ ಕ್ಷಣ ಯಾರೂ ಸಹ ಊಹೆ ಮಾಡಿರಲಿಲ್ಲ ಅಭಿ ಹೆಂಡತಿ ಅಷ್ಟು ಪ್ರೀತಿಸ್ಬೋದು, ಇಷ್ಟು ಕಾಳಜಿ ವಹಿಸ್ಬೋದು ಎಂದು. ಆತ ಯಾವಾಗಲೂ ಗಂಭೀರ ವ್ಯಕ್ತಿತ್ವದವನೇ ಹೊರತು ಸಣ್ಣ ತಮಾಷೆಯನ್ನು ಮಾಡುವವನಲ್ಲ. ಅಂಥ ವ್ಯಕ್ತಿ ಒಂದು ಮದುವೆಯಿಂದ ತನ್ನ ಜೀವನದ ತತ್ವಗಳನ್ನು ಬದಲಾಯಿಸಿಕೊಂಡಿದ್ದ ತನ್ನ ಪ್ರೀತಿಯ ಮಡದಿಗಾಗಿ. ಈ ಬೆಟ್ಟ ರಾಜರ ಕಾಲದ್ದು, ತುಂಬ ಹಳೆಯ ಇತಿಹಾಸ ಇದೆ. ರಾಜರ ಕಾಲದಲ್ಲಿ ಕಟ್ಟಿದ್ದು. ಇಲ್ಲಿ ಹಿಂದೆ ತುಂಬ ಮದುವೆಗಳು ನಡೆಯುತ್ತಿದ್ದವು. ಮುಖ್ಯವಾಗಿ ಪ್ರೇಮ ವಿವಾಹಗಳು ಜಾಸ್ತಿ. ಹಾಗೆ ಇದು ಪ್ರೇಮಿಗಳ ಪಾರ್ಕ್ ಆಗಿತ್ತು. ಆದರೆ ಇತ್ತೀಚೆಗೆ ಇಲ್ಲಿ ಜನ ಕಡಿಮೆಯಾದಂತೆ ದೆವ್ವ ಭೂತ ಅನ್ನೋ ಊಹೆಗಳು ಜಾಸ್ತಿ. ಹಾಗಾಗಿ ಒಂಟಿಯಾಗಿ ಯಾರೂ ಬರುವುದಿಲ್ಲ. ಬಂದರೆ ಹಗಲು ಹೊತ್ತು ಮಾತ್ರ ಬಂದು ಹೋಗ್ತಾರೆ. ದೀರ್ಘ ವಿವರಣೆ ಕೊಟ್ಟನು ಆಕಾಶ್. ಮಾತನಾಡುತ್ತಾ ಸಮಯ ಸರಿದದ್ದೇ ತಿಳಿಯದೆ ಎಲ್ಲರೂ ಬೆಟ್ಟ ಹತ್ತಿದರು ಕುತೂಹಲದಲ್ಲಿ. ಹತ್ತಿದೇ ಅರಿವಾಗಲಿಲ್ಲ. 1500 ಮೆಟ್ಟಿಲು ಆರಾಮವಾಗಿ ಹತ್ತಿ ಮುಗಿಸಿದ್ದರು. ಅವರಲ್ಲಿರುವ ಆಸಕ್ತಿಯಲ್ಲಿಯೇ ಹೆಂಗಸರು ಬೇಗ ಹತ್ತಿದರು. ಶ್ರೇಣಿಕಾಗೆ ಸ್ವಲ್ಪ ಕಾಲು ನೋವು ಕಾಣಿಸ್ತಿದ್ದರು. ಎಲ್ಲಿ ಹೇಳಿದರೆ ಗಂಡ ಬೆಟ್ಟ ತೋರಿಸುವುದಿಲ್ಲವೇನೋ ಎಂದು ಹೇಳದೆ ಸುಮ್ಮನೆ ಬೆಟ್ಟ ಹತ್ತಿದಳು. ಸುತ್ತಮುತ್ತಲು ವಿಶಾಲವಾದ ಜಾಗ, ಅಲ್ಲಲ್ಲಿ ಹಬ್ಬಿರುವ ಗಿಡ ಮರಗಳು, ಮಧ್ಯದಲ್ಲೊಂದು ದೇವಸ್ಥಾನದ ರೀತಿ ಇರುವ ಹಳೆಯ ದೇವಾಲಯ. ಅದಕ್ಕೆ ಬೀಗ ಹಾಕಲಾಗಿದೆ. ಅದನ್ನು ನೋಡಿದರೆ ಕಲ್ಲಿನಿಂದ ಮಾಡಿದಂತಿದೆ. ಯಾರು ಬಂದು ಅಲ್ಲಿ ಸ್ವಚ್ಛ ಮಾಡದಿದ್ದರೂ ಹುಲ್ಲು ಒಂದು ರೀತಿ ಹಾಸಿದಂತೆ ಬೆಳೆದು ಅಲ್ಲಲ್ಲಿ ಮರಗಿಡಗಳು ಎಲೆಗಳು ಉದುರಿ
ತುಂಬ ಸುಂದರವಾಗಿ ಕಾಣುತ್ತಿತ್ತು. ಸುತ್ತಲ ಆಳವಾದ ಇಳಿಜಾರು, ಒಂದು ಕಡೆ ಗುಹೆ ರೀತಿ ಒಂದೆಡೆ ಕೂರಲು ಅಲ್ಲಿ ಆಸನಗಳು ಇದ್ದವು. ಹೊಟ್ಟಿನಲ್ಲಿ ಪ್ರಶಾಂತತೆಯ ಜೊತೆ ಊರ ಕೇರಿಯ ಗಲಭೆಗಳು ಇಲ್ಲದ ನೆಮ್ಮದಿಯ ಜಾಗವಾಗಿತ್ತು. ಅಲ್ಲಿನ ಗಾಳಿಯನ್ನು ಆಸ್ವಾದಿಸಿದರೆ ಸಾಕು, ವರ್ಷಾನುಗಟ್ಟಲೆ ನೆನಪುಳಿಯುವ ಭಾವ. ಅಂಜನಾ ಒಂದು ಕಾರ್ಪೆಟನ್ನು ಹಾಸಿದವಳು ತಂದಿದ್ದ ಊಟ ತಿಂಡಿಗಳನ್ನು ಅದರ ಮೇಲಿಟ್ಟಳು. ಆ ಜಾಗವನ್ನು ನೋಡಿದಾಗ ತನ್ನ ಮಗನನ್ನು ಕರೆತಂದಿದ್ದರೆ ಆಗಿರುತ್ತಿತ್ತು ಎನಿಸಿತು ಆಕಾಶ್ನಿಗೂ. ಅದೇ ಭಾವ, ಇಂಥ ಒಳ್ಳೆಯ ಜಾಗವನ್ನು ಮಗನಿಗೆ ತೋರಿಸಬೇಕಾಗಿತ್ತು ಎನಿಸಿತು. ಶ್ರೇಣಿಕಕ್ಕೆ ನಿಧಾನವಾಗಿ ಕಾಲು ನೋವು ಬರುತ್ತಿದ್ದರಿಂದ ಒಂದೆಡೆ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದಳು. ಸಂಜನ ಮಾತ್ರ ವಿಧ ವಿಧವಾಗಿ ಫಿಲ್ಟರ್ ಬಳಸಿ ಫೋಟೋ ಕ್ಲಿಕ್ಕಿಸಿ ಕುಳಿತಿದ್ದಳು. ಇಂಚರ ಸನ್ನಿಧಿ ಹೊಡಗೂಡಿ ಸುತ್ತಲಿನ ಜಾಗದಲ್ಲಿ ಇಬ್ಬರು ವಿವಿಧ ಭಂಗಿಯಲ್ಲಿ ಸಾತ್ವಿಕ್ ಬಳಿ ಫೋಟೋ ತೆಗೆಸಿಕೊಳ್ಳುತ್ತಿದ್ದರು. ಅವನು ಖುಷಿಯಲ್ಲಿ ತೆಗೆದುಕೊಡುತ್ತಿದ್ದ. ವಿಶಾನ್, ವರುಣ್ ಅಲ್ಲೂ ಕೂಡ ತರಲೆ ಮಾಡಿಕೊಂಡು ಸುತ್ತಲೂ ಓಡಾಡಿಕೊಂಡು ಸಮಯ ಕಳೆಯುತ್ತಿದ್ದರು. ಹೊಟ್ಟಿನಲ್ಲಿ ಸಿಟಿಯ ಬಿಸಿ ಪ್ರಪಂಚದಿಂದ ಒಂದು ದೊಡ್ಡ ಬ್ರೇಕ್ ಸಿಕ್ಕಂತಾಗಿತ್ತು. ಅವರಿಗೆ ದಿನಾ ಬೆಳಗಾದರೆ ಕೆಲಸದ ಜೊತೆ ಜವಾಬ್ದಾರಿಗಳ ಒತ್ತಡದಲ್ಲಿ ಇರುತ್ತಿದ್ದವರು ಇಂದು ಮನಬಿಚ್ಚಿ ಆ ಕ್ಷಣವನ್ನು ಆಸ್ವಾದಿಸುತ್ತಿದ್ದರು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ಬಂಡೆಗಳಿಂದ ಕೂಡಿದ ಗುಹೆ ಅಂತಿದ್ದ ಕೋಟೆಯೊಳಗೆ ಪ್ರವೇಶಿಸಿದರು. ಸುತ್ತಲೂ ಕಲ್ಲುಗಳಿಂದ ಕಟ್ಟಿರುವ ಕೋಣೆಗಳಂತೆ ಇದ್ದ ಕೋಟೆ ಇತ್ತು. ಆ ಕಲ್ಲಿನ ಮೇಲೆ ಕೆತ್ತನೆಗಳನ್ನು ಮಾಡಲಾಗಿತ್ತು. ಎಲ್ಲರೂ ಒಂದೊಂದು ಕಡೆ ಹೋಗಿ ನೋಡುತ್ತಿದ್ದರು. ಇದು ದೇವಸ್ಥಾನಕ್ಕೆ ಸೇರಿದೆ. ಮುಂಚೆ ಇಲ್ಲಿಗೆ ಬರುವವರು ಉಳಿಯಲು ಇದನ್ನು ಬಳಸುತ್ತಿದ್ದರು. ಇಲ್ಲಿ ಆಗಿನ ಕಾಲದಲ್ಲಿ ವಜ್ರ ವೈಡೂರ್ಯಗಳನ್ನು ಶೇಖರಿಸಿ ಇಡುತ್ತಿದ್ದರು. ಇದೆಲ್ಲ ಅವರ ಕಾಲದ ಲಿಪಿಗಳು. ವಾವ್ ವಾವ, ಇದಂತೂ ಸೂಪರ್ ಆಗಿದೆ. ಇದನ್ನು ಪ್ರವಾಸಿ ತಾಣ ಮಾಡ್ಬೋದು ತಾನೆ. ಒಂದು ಸಾರಿ ಯಾರಾದರೂ ಬಂದು ಹೋದರೆ ಆಮೇಲೆ ಅದೇ ಫೇಮಸ್ ಆಗುತ್ತೆ. ನಾನಂತೂ ಈ ಫೋಟೋವನ್ನೆಲ್ಲ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತೀನಿ ಎಂದಳು, ಸುತ್ತಲೂ ವಿಡಿಯೋ ಮಾಡಿಕೊಳ್ಳುತ್ತಾ. ಮಾಡ್ಬೋದು ಸಂಜನಾ, ಆದರೆ ಇಲ್ಲಿನ ಬಗ್ಗೆ ಇಲ್ಲಿನ ಸುತ್ತಮುತ್ತಲಿನ ಊರುಗಳ ಬಿಟ್ಟು ಅಷ್ಟು ಹೊರಗಡೆ ಯಾರಿಗೂ ಗೊತ್ತಿಲ್ಲ. ಸರ್ಕಾರದಿಂದ ಇಲ್ಲಿಗೆ ಫಂಡ್ ಕೊಟ್ಟು ಇದೆಲ್ಲ ಇನ್ನೂ ಅನುಕೂಲ ಇರುವಂತೆ ಮಾಡಬೇಕು ಎಂದನು ಆಕಾಶ್. ಶ್ರೀ ಕಡೆ ಹೋಗಬೇಡ, ಇಲ್ಲೆಲ್ಲ ಜಾರುತ್ತದೆ, ನನ್ನ ಜೊತೆ ಬಾ ಎಂದು ಕೈ ಹಿಡಿದು ಮುಂದೆ ನಡೆದನು. ಹೆಂಡತಿಯ ವಿಷಯದಲ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ಇಷ್ಟಪಡುವವನಲ್ಲ ಅಭಿ. ಅಯ್ಯೋ ನೀನಜ್ಜಿ, ನನ್ನ ಜೊತೆ ಯುದ್ಧ ಮಾಡ್ತೀಯ? ನನ್ನ ಮೇಲೆ ಜಿದ್ದು ಇದೆಯಾ? ತೆಗೆದು ಬಿಟ್ಟರೆ ಮುಖ ಕಿತ್ತು ಹೋಗಬೇಕು. ಎಂಥ ಹಾಡೆ ನೀನು ಆವಾಗ ಹಾಡಿತು ಎಂದನು ಇಶಾನ್, ಯಾರೂ ಜೊತೆ ಇಲ್ಲದಿದ್ದುದರಿಂದ ಹೆಂಡತಿ ಮೇಲೆ ರೇಗಿದಂತೆ. ನೀವೇನು ಕಡಿಮೆನ್ರಿ, ಆಟದಲ್ಲಿ ಗಂಡ ಹೆಂಡತಿ ಅದೆಲ್ಲ ಇರೋಲ್ಲ, ಗೆಲುವು ಮಾತ್ರ ಮುಖ್ಯ ಅಷ್ಟೇ. ನೀವು ಹಾಡಿದ್ದಕ್ಕೆ ನಾನು ಹಾಡಿದ್ದು. ಅವನ ಮೇಲೆ ದೂರು ಹೊರಿಸಿದಳು ಸಂಜನಾ. ಮಾತು ಚೆನ್ನಾಗಿ ಹಾಡುವುದನ್ನು ಕಲ್ತಿದ್ದೆ ಬಿಡು, ಬಾ ಅದೆಲ್ಲಿಗೋ ಫೋಟೋ ಹಾಕ್ಕೊಳ್ತೀನಿ ಅಂದ್ಯಲ್ಲ, ತಗೊಂಡು ಹಾಕು ಎಂದು ಮುಂದೆ ನಡೆದವನ ಹಿಂದೆ ಹೋದಳು. ಅಭಿ, ನೀವು ಚೆನ್ನಾಗಿ ಹಾಡ್ತೀರಾ. ನಿಮ್ಮ ದನಿ ಕೇಳಿದರೆ ಹಾಗೆಯೇ ಅನಿಸಲ್ಲ, ಆದರೆ ಹಾಡು ಕೇಳುವಾಗ ದನಿ ಚೆನ್ನಾಗಿರುತ್ತದೆ. ಕೈ ಹಿಡಿದು ನಡೆಯುತ್ತಿದ್ದವನ ಹೊಗಳಿದ್ದಳು. ನಿಂಗೆ ಇಷ್ಟ ಆಯ್ತಾ ಅದು? ನಿಂಗೆ ಅಂತಲೇ ಹಾಡಿದ್ದು ಎಂದನು ಕಣ್ಣು ಮಿಟಕಿಸಿ. ನಾನೆಲ್ಲೋ ಜೀವಿತಗೋಸ್ಕರ ಹಾಡಿದ್ದು ಅಂದ್ಕೊಂಡೆ. ಕಾಡಿಸಲು ಕೇಳಿದರು. ಅವನ ಉತ್ತರ ತಿಳಿಯುವ ಕಾತುರವೂ ಇತ್ತು. ಅಯ್ಯೋ ನಿನ್ನ, ಅವಳ ಹೆಸರು ಯಾರು ಹೇಳಿದ್ ನಿಂಗೆ? ನನ್ನ ರೇಗಿಸ್ತಿದ್ಯಾ ಎಂದನು ನಿಂತ ಅವಳೆಡೆಗೆ ನೋಟ ಹರಿಸಿ. ನನಗೆಲ್ಲ ಗೊತ್ತು. ನಿಮಗೆ ಚಿಕ್ಕಂದಿನಿಂದಲೂ ಜೀವಿತ ಅಂದರೆ ಇಷ್ಟ ಇತ್ತು. ಅವಳ ಜೊತೆ ನಿಮ್ಮ ಮದುವೆನೂ ನಿಶ್ಚಯ ಆಗಿತ್ತು. ಆದರೆ ಸಮರ್ಥಣ್ಣ ಪ್ರಜ್ಞಾ ಅತ್ತಿಗೆನ ಮದುವೆ ಆಗದೇ ಇದ್ದಿದ್ದಕ್ಕೆ ನೀವು ಜೀವಿತನ ಬೇಡ ಅಂದಿದ್ದು ತಾನೆ. ಇಲ್ಲಾಂದರೆ ಸುಮ್ಮನೆ ಮದುವೆ ಆಗಿ ಇಷ್ಟೊತ್ತಿಗೆ ಮಗು ಇರ್ತಿತ್ತಲ್ವಾ ಎಂದಳು. ಮನದೊಳಗೆ ಒಂದು ರೀತಿಯ ಬೇಸರ ಇದ್ದರು ಅವನ ಮನಸ್ಸಿನ ಮಾತು ಕೇಳುವ ಅನಿಸಿಕೆ. ಹಾಂ, ಬಹುಶಃ ಎಂದು ಸುಮ್ಮನಾದರು. ಪ್ರಜ್ಞಾ ಮದುವೆ ಸಮಯದಲ್ಲಿ ಮನೆಯ ವಾತಾವರಣ ನೆನೆದು ಮನಸ್ಸು ಮಂಕಾಯಿತು. ಅಂದರೆ ನಿಮಗೆ ಅವಳ ಮೇಲೆ ಪ್ರೀತಿ ಇತ್ತಾ? ಈಗ ಅವಳನ್ನು ಮದುವೆ ಆಗೋಕ್ಕೆ ಆಗಲಿಲ್ಲ ಅಂತ ಬೇಸರ ಆಗ್ತಿದೆಯಾ ಎಂದಳು. ಗಂಡನ ಮನದಲ್ಲಿ ಇನ್ನೊಬ್ಬಳು ಇರುವಳ ಎಂಬ ಅನುಮಾನದಿಂದ. ಈಗ ನಿಂಗೆ ನಾನು ಜೀವಿತನ ಆಗಲೇ ಮದುವೆ ಆಗಿ ನಿನ್ನೆದುರು ಬಂದಿದ್ರೆ ನಿಂಗೆ ನನ್ನ ಮೇಲೆ ಪ್ರೀತಿ ಆಗ್ತಿತ್ತಾ? ಅಥವಾ ಪ್ರೀತಿ ಆಗಿದ್ರು ಸಂಜನ ಬದಲು ಜೀವಿತ ಜೊತೆ ಮದುವೆ ನಿಶ್ಚಯ ಆಗಿದ್ರೆ ಈಗಿನ ಥರ ನನ್ನ ಮದುವೆ ಆಗ್ತಿದ್ಯಾ ಎಂದನು. ಅವಳ ಅನಿಸಿಕೆ ಏನಿರ್ಬೋದು ಎಂದು ತಿಳಿಯಲು. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಕೊಡಿ.